ರಾನಿ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಮೊದಲಿಗೆ ನಾನು ಒಂದು 17-18 ವರ್ಷದ ಹಿಂದೆ ಒಂದು ಸಣ್ಣ ಘಟನೆಗೆ ನಾನು ಮೆಲುಕಾಕಬೇಕಾಗತ್ತೆ. ನಿರ್ದೇಶಕರಾದ ಗುರು ತೇಜ್ ಶೆಟ್ಟಿಯವರು ಸುಮಾರು 2007-8ರಲ್ಲಿ ಮೊದಲ ಬಾರಿಗೆ ನನ್ನನ್ನು ಭೇಟಿ ಆಗ್ತಾರೆ. ಒಂದು ಮಾಧ್ಯಮ ಕಚೇರಿಯಲ್ಲಿ ಭೇಟಿ ಆಗ್ತೀವಿ. ಅಲ್ಲಿ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ನಿಜವಾಗ್ಲೂ ನಾವು ಅವತ್ತು ಡೌಟಿಂದ ಇವ್ರನ್ನ ನೋಡಿದ್ದು ನಿಜ. ಇವರೆಲ್ಲ ಸಿನಿಮಾ ಮಾಡ್ತಾರಾ, ಸಿನಿಮಾ ಅಂದರೆ ಏನು, ತುಂಬ ಈಸಿಯಾಗಿ ತೊಗೊಂಬಿಡ್ತಾರೆ ಅಂತ. ಮೊದಲನೇ ಸಿನಿಮಾ 5Gಯಲ್ಲಿ ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ರು. ನಿಜಕ್ಕೂ ನಾನಿವತ್ತು ರಾನಿ ಅಂತ ಒಂದು ಸಿನಿಮಾನ ಗುರು ತೇಜ್ ಶೆಟ್ಟಿಯವರ ಒಂದು ಅದ್ಭುತ ನಿರ್ದೇಶನ, ಒಂದು ಒಳ್ಳೆ ಎಲಿಮೆಂಟ್, ಒಂದು ಉತ್ತಮವಾದ ಕಥೆಯನ್ನು ಇಟ್ಕೊಂಡು ಪ್ರೀತಿ ಮತ್ತು ಒಬ್ಬ ಯುವಕ ಸಾಧನೆ ಮಾಡಲಿಕ್ಕೆ ಹೊರಟಾಗ ಈ ಸಮಾಜ ಯಾವ ರೀತಿಯಲ್ಲಿ ಅವರ ಕನಸುಗಳನ್ನ ಚಿತ್ರ ಮಾಡುತ್ತೆ ಮತ್ತು ಈ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಒಂದು ಎಳೆಯನ್ನು ಇಟ್ಕೊಂಡು ಉತ್ತಮವಾದ ಒಂದು ಸಿನಿಮಾನ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ನಮ್ಮ ಹೀರೋ ತುಂಬ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ ಕಿರಣ್ ರಾಜ್ ಅವರು. ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಭರವಸೆಯ ನಾಯಕ ನಟ, ಹೆಮ್ಮೆಯಿಂದ ಹೇಳ್ಬೋದು. ಒಬ್ಬ ಉತ್ತಮ ನಿರ್ದೇಶಕ. ನಿಜವಾಗ್ಲೂ ನಮ್ಮ ಕರ್ನಾಟಕದ ಕನ್ನಡಿಗ ನಿರ್ಮಾಪಕರು ಇಂಥ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶ ಕೊಡಲಿ, ಮತ್ತಷ್ಟು ಒಳ್ಳೊಳ್ಳೆಯ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರುತ್ತೆ. ಅದೇ ರೀತಿ ನಾಯಕ ನಟಿಯವರು ಇರ್ಬೋದು, ಎಲ್ಲರೂ ಯಾರೂ ಕೂಡ ಇಲ್ಲಿ ಹೊಸಬರು ಅನ್ನೋ ರೀತಿಯಲ್ಲಿ ಫೀಲ್ ಆಗೋದೇ ಇಲ್ಲ. ಏನು ಕಳನಟ ರವಿಶಂಕರ್ ಅವರಿದ್ದಾರೆ, ಅವರಲ್ಲೂ ಕೂಡ ಒಂದು ಒಳ್ಳೆಯ ಅದ್ಭುತವಾದ ನಟನೆಯನ್ನು ತೆಗೆದಿದ್ದಾರೆ. ಒಂದು ಉತ್ತಮವಾದ ಚಿತ್ರ. ನಿಜಕ್ಕೂ ಏನು ಪ್ರಾರಂಭದಿಂದ ಕ್ಲೈಮ್ಯಾಕ್ಸ್ವರೆಗೂ ಒಂದೇ ಒಂದು ಸೀನು ನಮ್ಮನ್ನು ಎಲ್ಲೂ ಆ ಕಡೆ ಈ ಕಡೆ ಮಾಡೋದಿಲ್ಲ. ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಸಿನಿಮಾಗಳನ್ನ ನಮ್ಮ ಕನ್ನಡ ಪ್ರೇಕ್ಷಕರು ಗೆಲ್ಲಿಸಬೇಕು. ಒಂದು ಉತ್ತಮವಾದ ಚಿತ್ರವನ್ನು ಕೊಟ್ಟಂತಹ ಚಿತ್ರತಂಡದ ಎಲ್ರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಶುಭವಾಗಲಿ, ಯಶಸ್ಸಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.